ನಮಸ್ಕಾರ ಎಲ್ರಿಗೂ ಮತ್ತೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಇವತ್ತಿನ ವಿಷಯ ಏನು ಅಂದರೆ ಆಮ್ಲೆಟ್ ಮಾಡೋದನ್ನು ಹೇಳ್ಕೊಳಕ್ಕೆ ಬಂದಿದ್ದೀನಿ. ಮನೇಲೇ ತುಂಬ ಈಸಿಯಾಗಿ 5-10 ನಿಮಿಷದಲ್ಲಿ ಮಾಡುವಂಥ ಒಂದು ಸಿಂಪಲ್ ರೆಸಿಪಿ ಆಮ್ಲೆಟ್ ಮಾಡೋ ಅಂಥದ್ದು. ಅಂದರೆ ಹೋಟ್ಲುಗಳಲ್ಲಿ, ರೋಡ್ ಸೈಡಲ್ಲಿ, ಫುಟ್ಪಾತ್ ಅಂಗಡಿಗಳಲ್ಲೆಲ್ಲ ಮಾಡುವಂಥ ಆಮ್ಲೆಟು ಅಂದರೆ ಮನೇಲೇ ಮಾಡಿದ್ರೆ ತುಂಬ ಟೇಸ್ಟಿಯಾಗಿರುತ್ತೆ. ಮತ್ತು ಟೀ ಕಾಫಿ ಕುಡಿಯೋ ಟೈಮಲ್ಲಿ ಮಾಡಿದ್ರು ಸೂಪರಾಗಿರುತ್ತೆ. ಬನ್ನಿ, ಇದಕ್ಕೆ ಬೇಕಾಗುವಂಥ ಅಡುಗೆ ಸಾಮಗ್ರಿಗಳು ನೋಡ್ಕೊಂಡು ಹಂಗೆ ಅಡುಗೆನ ಶುರು ಮಾಡೋಣ. ಬನ್ನಿ. ಇವಾಗ ಆಮ್ಲೆಟ್ ಮಾಡೋಕ್ಕೆ ಬೇಕಾದಂಥ ಅಡುಗೆ ಸಾಮಗ್ರಿಗಳು: ಒಂದು ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿದ್ವಿ ನೈಸಾಗಿ, ಹಸಿಮೆಣಸಿನಕಾಯಿ ಕಟ್ ಮಾಡಿ ಇಟ್ಕೊಂಡಿದ್ವಿ, ಕೊತ್ತಂಬರಿ ಸೊಪ್ಪು ನೈಸಾಗಿ ಕಟ್ ಮಾಡಿ ಇಟ್ಕೊಂಡಿದ್ವಿ, ಉಪ್ಪು ತಗೊಂಡಿದ್ವಿ ಟೇಸ್ಟ್ಗೆ, ಮೊಟ್ಟೆ ತೊಗೊಂಡಿದ್ದೀವಿ. ಬನ್ನಿ ಇವಾಗ ವಿಡಿಯೋ ಶುರು ಮಾಡೋಣ. ಒಂದು ಬೌಲ್ ತೊಗೊಂಡಿದ್ದೀನಿ, ಅದಕ್ಕೆ ಒಂದು ಸ್ವಲ್ಪ ಈರುಳ್ಳಿ ನೈಸಾಗಿ ಕಟ್ ಮಾಡಿ ಕಡ್ದು, ಹಸಿಮೆಣಸಿನಕಾಯಿ ನೈಸಾಗಿ ಕಟ್ ಮಾಡೋದು, ಕೊತ್ತಂಬರಿ ಸೊಪ್ಪು, ಟೇಸ್ಟ್ ತಕ್ಕನ ಉಪ್ಪು, ನಿಮಗೆ ಟೇಸ್ಟ್ಗೆ ಎಷ್ಟು ಬೇಕಷ್ಟು ಉಪ್ಪು ಹಾಕ್ಕೊಳ್ಳಿ. ಕೈಗೆ ಹಾಕ್ಕೊಳ್ಳಿ, ಸ್ಪೂನ್ ಗೊತ್ತಾಗಿಲ್ಲ ಕೈ ಮೇಲೆ ಹಾಕ್ಕೊಂಡು ಹಾಕ್ಕೊಳ್ಳಿ. ಇವಾಗ ಇದಕ್ಕೆ 2 ಮೊಟ್ಟೆ ಹೊಡಿತಾಯಿದ್ವಿ, ಮೊಡೆದು ಹಾಕ್ತೀವಿ. 2 ಮೊಟ್ಟೆ ಹೊಡೆದಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಹಂಚು ಬಿಸಿ ಮಾಡೋಕೆ ಇಟ್ಟಿದ್ವಿ, ಹಂಚಿಗೆ ಬಿಟ್ಬಿಡೋದು. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಬೇಕು. ಇವಾಗ ಫುಲ್ಲು ಎಲ್ಲೋ ಕಲರ್ ಇದೆಯಲ್ಲ, ವೈಟು ಮತ್ತು ಎಲ್ಲೋ ಕಲರ್ ಫುಲ್ಲು ಮಿಕ್ಸ್ ಆಗಬೇಕು. ಮಿಕ್ಸ್ ಮಾಡಿ ಇವಾಗ ಹಂಚು ಕಾಯಕ್ಕೆ ಇಟ್ಟಿದ್ದೀವಿ. ಅದ್ರ ಮೇಲೆ ಅಂದರೆ ನೀವು ದೋಸೆ ತವ, ಮಾಮೂಲಿ ಆಮ್ಲೆಟ್ ತವನೂ ಬರುತ್ತೆ, ನಾವು ಮಾಮೂಲಿ ದೋಸೆ ತವದ ಮೇಲೆ ಬಿಡ್ತಾಯಿದ್ದೀವಿ. ನೋಡಿ ಚೆನ್ನಾಗಿ ಮಿಕ್ಸ್ ಆಗಿದೆ. ಇವಾಗ ಮಿಕ್ಸ್ ಆಗಿದೆ. ಇವಾಗ ಹಂಚು ಚೆನ್ನಾಗಿ ಬಿಸಿಯಾಗಿದೆ. ಹಂಚು ಮೇಲೆ ಸ್ವಲ್ಪ 1 ಟೀ ಸ್ಪೂನಷ್ಟು ಎಣ್ಣೆ ಹಾಕಿ ಈ ಥರ ಹಂಚು ಪೂರ್ತಿ ಆಡಿಸ್ಬಿಡ್ಬೇಕು. ಈ ಥರ ಹಂಚು ಪೂರ್ತಿ ಎಣ್ಣೆ ಆಗೋ ಥರ ಇದು ಮಾಡಿಬಿಟ್ಟು ಇದ್ರ ಮೇಲೆ ಬಿಡೋದು. ಇವಾಗ ನೀಟಾಗಿ ಮಿಕ್ಸ್ ಮಾಡಿ ಇಟ್ಕೊಂಡಿರೋದನ್ನು ಇವಾಗ ಇದ್ರ ಮೇಲೆ ಹಾಕಿ ಚೆನ್ನಾಗಿ ಫ್ರೈ ಮಾಡಿದ್ರೆ ಆಯಿತು ಆಮ್ಲೆಟು. ತುಂಬ ಸರಳವಾಗಿ ಮಾಡುವಂಥ ಒಂದು ರೆಸಿಪಿ. ನೋಡಿ, ಎಣ್ಣೆ ಮೇಲೆ ಹಾಕಿದ್ವಿ, ಗುಳ್ಳೆ ಊದ್ಕೊಂಡಂಗೆಲ್ಲ ಬರ್ತಾಯಿದೆ. ಅದನ್ನು ತಟ್ಟೆದು ತವಾ ಪೂರ್ತಿ ಬರೋ ಥರ ಹಿಂಗೆ ಚೆಲ್ಲಬೇಕು. ಅದು ಒಂದೇ ಕಡೆ ಇದ್ರೆ ದಪ್ಪ ಆಗ್ಬಿಡುತ್ತೆ. ಈ ಥರ ನೋಡಿ, ಈ ಥರ ಎಲ್ಲ ಬರೋಂಗೆ ಮಾಡಿಕೊಂಡ್ರೆ ತೆಳ್ಳಗೆ ಚೆನ್ನಾಗಿರುತ್ತೆ. ಒಂದೇ ಕಡೆ ಆದರೆ ದಪ್ಪ ಆಗುತ್ತೆ. ಇವಾಗ ಇದ್ರ ಮೇಲೆ ಲೈಟಾಗಿ 1 ಟೀ ಸ್ಪೂನಷ್ಟು ಎಣ್ಣೆ ಹಾಕ್ಬಿಡ್ಬೇಕು. ಎಣ್ಣೆ ಹಾಕಿ ಚೆನ್ನಾಗಿ ಬೇಯಿಸಬೇಕು. ನೋಡಿ, ಚೆನ್ನಾಗಿ ಬೇಯ್ತಾ ಇದೆ. ನೋಡಿ, ಎಣ್ಣೆ ಎಲ್ಲ ಕಡೆನೂ ಹರಡೋ ಥರ ಈ ಥರ ಬೆಂಡ್ ಮಾಡಬೇಕು. ಹಂಚಿನ ಈ ಥರ ಬೆಂಡ್ ಮಾಡಿದ್ರೆ ಎಲ್ಲ ಕಡೆ ಎಣ್ಣೆ ಇಳ್ಕೊಳ್ಳುತ್ತೆ, ಚೆನ್ನಾಗಿ ಬೇಯ್ಕೊಳ್ಳುತ್ತೆ. ತುಂಬ ಟೇಸ್ಟಿಯಾಗಿರುತ್ತೆ, ಸಖತ್ತಾಗಿರುತ್ತೆ. ನೀವು ಒಮ್ಮೆ ಮಾಡಿ ನೋಡಿ. ಆಮ್ಲೆಟ್ ರೆಡಿ. ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇವಾಗ ಒಂದು ಕಡೆ ಸೈಡು ಚೆನ್ನಾಗಿ ಬೆಂದಿದೆ. ಇವಾಗ ಕೈ ಚೌಟದಿಂದ ಸಹಾಯದಿಂದ ಈ ಥರ ಮಗ್ಚಿ ಹಾಕ್ಬಿಟ್ಟು ಅಲ್ಲೂ ಕೂಡ ಬೇಯಿಸ್ಕೋಬೇಕು. ಎಣ್ಣೆ ಇರುತ್ತಲ್ಲ, ಅದೇ ಎಣ್ಣೆಲಿ ಬೇಯಿಸ್ಕೋಬೇಕು. ಚೆನ್ನಾಗಿ ಬೇಯಿಸ್ಕೊಂಡ್ರೆ ಚೆನ್ನಾಗಿ ಫ್ರೈ ಆಗುತ್ತೆ, ತುಂಬ ಟೇಸ್ಟಿಯಾಗಿ ಬರುತ್ತೆ. ಈ ಥರ ನೀವು ಒಮ್ಮೆ ಟ್ರೈ ಮಾಡಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಮತ್ತು ನಮ್ಮ ಶೇರ್ ಮಾಡಿ. ಹಾಗೆಯೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.